ಗಾಯಗೊಂಡವರ ಕಾಸು ದೋಚಲು ರಿಯಾಬ್ ಸೆಂಟರ್ ತೆರೆದ ದಗಲ್ಬಾಜಿಗಳು. ಮೈಸೂರಿನಲ್ಲಿ ಮಾದಕ ವ್ಯಸನ ಬಿಡಿಸುವ ನೆಪದಲ್ಲಿ ಹಗಲು ದರೋಡ. ಜೀವನ್ ಸೃಷ್ಟಿ ಫೌಂಡೇಶನ್ ರಿಜಿಸ್ಟರ್ನಲ್ಲಿ ಮದ್ಯಪ್ರಿಯರಿಗೆ ಟಾರ್ಚರ್. ಇಲ್ಲಿ ಸೇರಿದ್ರೆ ಮುಗಿಯುತ್ತೆ ನಿಮ್ಮ ಫ್ಯೂಚರ್. ಸರ್ಕಾರದ ಅನುಮತಿ ಇಲ್ಲದಿದ್ರೂ ದೌಲತ್ ಮಾತ್ರ ನಿಂತಿಲ್ಲ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾರು ಭೇಟಿ ನೀಡ್ತಿಲ್ಲ. ಮೊನ್ನೆವರೆಗೂ ಚೆನ್ನಾಗಿ ಮಾತನಾಡ್ತಿದ್ದ ವ್ಯಕ್ತಿ ಇಂದು ಮಂಕಾಗಿದ್ದಾರೆ ಮತ್ತು ಬರುವ ಇಂಜೆಕ್ಷನ್ ನೀಡ್ತಿದ್ದಾರೆಂದು ಆರೋಪ. ಹುಡುಗಿ ರೇಗಿಸಿ ವಧೆ ತಿಂದಿದ್ದ ಪೊರ್ಕಿಯ ವ್ಯಸನ ಮುಕ್ತ ಕೇಂದ್ರದಲ್ಲಿ ಎಲ್ಲವೂ ಅಕ್ರಮ, ಅನಧಿಕೃತ. ನಿನ್ನೆ ಹೋಗ್ತಿದ್ದಾಗೆ ನಮ್ಮ ಬಾವನಿಗೆ ನಮ್ಮ ಹತ್ರ ಮಾತಾಡಿದ್ದೆ ನಾನೇ ಇಲ್ಲ, ಮತ್ತೇನು ಇಂಜೆಕ್ಷನ್ ಕೊಡ್ತಿದ್ದಾರೆ. ನಾನು ಹೋಗ್ತೀನಿ ಮನೆಗೆ ಅಂತೆಲ್ಲ ಗಲಾಟೆ ಮಾಡಿದ್ರೆ ಮತ್ತೇನು ಇಂಜೆಕ್ಷನ್ ಕೊಡ್ತಿದ್ದಾರೆ. ಇಷ್ಟು ಆರೋಗ್ಯ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗಿ ವಿನಂತಿ. ಆರೋಗ್ಯ ಇಲಾಖೆಯಲ್ಲಿ ನೋಂದಣಿಯಾಗದಿದ್ರೂ ಬೋಡೆ ಬಿಟ್ಟ. ಕುಡಿತ ಬಿಡಿಸುತ್ತೇನೆಂದು ಹೇಳಿ ಇವನು ಕಟ್ಟೋದು ಚಟ್ಟ. ಜೀವನ್ ಸೃಷ್ಟಿ ಫೌಂಡೇಶನ್ ತೆರವು ಮಾಡಲು ಅಧಿಕಾರಿಗಳ ಮೀನಾಮೇಷ. ನ್ಯಾಯ ಕೇಳಲು ಹೋದ್ರೆ ಫುಲ್ ಆವೇಶ. ನೋಂದಣಿಕೆ ಆಗೈತಾ ಇಲ್ವಾ ಗೌರ್ಮೆಂಟ್ ಇಂದ ಅದೆಲ್ಲ ಗೊತ್ತಿಲ್ಲ. ರಿಯಾಬ್ ರಗಳೆಯ ಅಸಲಿ ಕತೆ ಹೇಳ್ತೀವಿ ಅತಿ ಶೀಘ್ರದಲ್ಲಿ. ವೀಕ್ಷಿಸಿ ನಿಮ್ಮ ಶ್ರೀ ವಿಜಯ ಟಿವಿ ವಾಹಿನಿಯಲ್ಲಿ ಮಾತ್ರ.